ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇವಸ್ಥಾನದಲ್ಲಿ ಇಟ್ಟಿದ್ದ ಐಫೋನ್ ಅನ್ನ ಕಳ್ಳತನ ಮಾಡಲಾಗಿದೆ. ಬೆಂಗಳೂರಿನ ಸರ್ಜಾಪುರದ ಕೈಕೊಂಡ್ರಹಳ್ಳಿ ಹನುಮಂತರಾಯ ಸ್ವಾಮಿ ದೇವಸ್ಥಾನದಲ್ಲಿ ಘಟನೆ ನಡೆದಿದೆ. ದೇವಸ್ಥಾನದ ಹುಂಡಿ ಮೇಲಿಟ್ಟಿದ್ದ ಐಫೋನ್ ಅನ್ನ ದೇವರಿಗೆ ಕೈ ಮುಗಿದು ನಂತರ ಕಿರಾತಕನೊಬ್ಬ ಕದ್ದೊಯ್ದಿದ್ದಾನೆ. ಮಾರ್ಚ್ 25ರಂದು ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಅಡ್ಯಾರ್ ಆನಂದ ಭವನ್ ಹೋಟೆಲ್ನಲ್ಲಿ ತಪಾಸಣೆ ವೇಳೆ ಅವಧಿ ಮೀರಿದ ಹಾಲು ಮೊಸರು ಪತ್ತೆಯಾಗಿದ್ದು 1 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕಾಮನೂರು ಗ್ರಾಮದ ಬಳಿಯ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಇರುವ ಹೋಟೆಲ್ನಲ್ಲಿ ಘಟನೆ ನಡೆದಿದೆ. ಆಹಾರ ಸುರಕ್ಷತಾ ಅಧಿಕಾರಿಗಳು ಪರಿಶೀಲನೆ ನಡೆಸಿ ದಂಡ ವಿಧಿಸಿದ್ದಾರೆ. ಚಿಕ್ಕಮಗಳೂರಿನ ಎನ್ಆರ್ಪುರ ಕೆನರಾ ಬ್ಯಾಂಕ್ ಸಿಬ್ಬಂದಿ ಮಧ್ಯೆಯ ಗಲಾಟೆ ವಿಡಿಯೋ ವೈರಲ್ ಆಗಿದೆ. ಮಹಿಳಾ ಸಿಬ್ಬಂದಿ ಜೊತೆ ಕ್ಯಾಷಿಯರ್ ಅನುಚಿತ ವರ್ತನೆ ತೋರಿದ ಆರೋಪ ಕೇಳಿ ಬಂದಿದೆ. ಗ್ರಾಹಕರ ಎದುರೇ ಕ್ಯಾಷಿಯರ್ನ ಕೊರಳಪಟ್ಟಿ ಹಿಡಿದು ಮಹಿಳಾ ಸಿಬ್ಬಂದಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಹಣ ಕಟ್ಟುವಾಗ ಆಂಧ್ರ ಮೂಲದ ಚಾಣಕ್ಯ ತನ್ನ ಕೈ ಹಿಡಿದು ಎಳೆದಿದ್ದಾಗಿ ದೀಪ ಆರೋಪಿಸಿದ್ದಾರೆ. ಜೋಳದ ಚೀಲ ಹೊತ್ತು ಯುವಕ ದೀಡ್ ನಮಸ್ಕಾರ ಹಾಕಿದ್ದಾನೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ನ ಗೋನಾಳ ಎಸ್ಟಿ ಗ್ರಾಮದಲ್ಲಿ ಘಟನೆ ನಡೆದಿದೆ. 47 ಕೆಜಿಯ ಬಲರಾಜ ಹನುಮಂತ ಕುರಿ ಬೆನ್ನ ಮೇಲೆ 105 ಕೆಜಿ ಭಾರ ಹೊತ್ತುಕೊಂಡು ಸಾಹಸ ಮಾಡಿದ್ದಾನೆ. ಹನುಮಂತನ ಭಕ್ತನಾದ ಶ್ರೀ ಮಾರುತೇಶ್ವರ ಹಾಗೂ ಬಸವೇಶ್ವರ ಜಾತ್ರೆ ಪ್ರಯುಕ್ತ ಸಾಹಸ ಪ್ರದರ್ಶಿಸಿದ್ದಾನೆ. ನಿನ್ನೆ ಬೆಂಗಳೂರಿನ ಹೆಬ್ಬಾಳ ಬಳಿಯ ಆಸ್ಟರ್ ಸಿಎಂಐ ಹಾಸ್ಪಿಟಲ್ನಲ್ಲಿ ಲಿವರ್ ಡೇ ಆಚರಣೆ ಮಾಡಲಾಯಿತು. ಇದೇ ವೇಳೆ ಮಕ್ಕಳಿಗಾಗಿನೇ ಪೀಡಿಯಾಟ್ರಿಕ್ ಲಿವರ್ ಐಸಿಯು ಅನ್ನ ಪರಿಚಯ ಮಾಡಲಾಯಿತು. ಕರ್ನಾಟಕದಲ್ಲಿನೇ ಇದೇ ಮೊದಲು ಎನಿಸಿಕೊಳ್ತು. ಆಸ್ಟರ್ ಸಿಎಂಐ ಹಾಸ್ಟೆಲ್ನ COO ರಮೇಶ್ ಕುಮಾರ್ ಎಸ್, ಸಿಇಒ ಪ್ರಶಾಂತ್ ಎನ್ ಸೇರಿದಂತೆ ಹಾಸ್ಪಿಟಲ್ನ ಹಿರಿಯ ಪೀಡಿಯಾಟ್ರಿಕ್ ತಜ್ಞರ ಸಮ್ಮುಖದಲ್ಲಿ ಮುಖ್ಯ ಅತಿಥಿಯಾಗಿ ಜಿಬಿಎ ಮುಖ್ಯ ಆಯುಕ್ತರು ಮಹೇಶ್ವರ ರಾವ್ ಘಟಕವನ್ನು ಉದ್ಘಾಟಿಸಿದ್ರು. ಈ ಹಿಂದೆ ಹೃದಯ ಶಸ್ತ್ರಚಿಕಿತ್ಸೆಗೆ ಒಳಗಾದ ರೋಗಿಗಳು ವಾರಗಟ್ಟಲೆ ಆಸ್ಪತ್ರೆಯಲ್ಲಿ ಕಳೆಯಬೇಕಾಗಿತ್ತು. ಆದರೆ TAVR ಚಿಕಿತ್ಸೆಗೆ ಒಳಗಾದವರು ಕೇವಲ 24ರಿಂದ 72 ಗಂಟೆಗಳ ಒಳಗೆ ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಶಕ್ತರಾಗಿರುತ್ತಾರೆ. ನಾರಾಯಣ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಕ್ ಸೈನ್ಸಸ್ನ ಹಿರಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಸಂಜಯ್ ಮೆಹ್ರೋತ್ರ ಅವರ ಪ್ರಕಾರ ಈ ಹೊಸ ತಂತ್ರಜ್ಞಾನ ಅತ್ಯಂತ ಸಂಕೀರ್ಣವಾದ ಹೃದಯ ಸಂಬಂಧಿ ಸಮಸ್ಯೆಗಳನ್ನು ಸಹ ಹೆಚ್ಚು ಸುರಕ್ಷಿತವಾಗಿ ಗುಣಪಡಿಸೋದಕ್ಕೆ ನೆರವಾಗುತ್ತಿದೆ ಅಂತ ಹೇಳಿದ್ರು.